ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಲೈವ್ ವಿಡಿಯೋಸ್ ನೋಡಿದ ನಾವು ಒಂದು SRH ಮ್ಯಾಚ್ ನಡೀತಾ ಇರಬೇಕಾದ್ರೆ ಬ್ಯಾಟಿಂಗ್ ಆಡ್ತಾ ಇರಬೇಕಾದ್ರೆ 1 ಗಂಟೆ ಮೇಲೆ ಲೈವ್ ಅಲ್ಲಿ ಇದ್ದೀನಿ. ನಾನು ನಮ್ಮ ತುಮಕೂರಿನ ಫ್ಯಾನ್ ಪಾರ್ಕ್ ಹೋದಾಗ ಗದಗವ್ರು ಸಿಕ್ಕಿದ್ರು. ಅವರು ಕೂಡ RCB ಅಂತ ಹೇಳಿ ಡ್ಯಾನ್ಸ್ ಮಾಡಿಬಿಟ್ರು ಬಿಡಿ. ನಮ್ಮ RCB ಫ್ಯಾನ್ಸ್ಗಳು ಏನ್ ಹೇಳಿದ್ರು 16 ಓವರ್ಗೆ ಈಜೆ ಕೊಡ್ದಾಕ್ತಾರೆ ಸಾರ್ ಅಂತ ಹೇಳಿದ್ರು ನೋಡಿ, ಅದು ಸಾಬೀತಾಗೋಯ್ತು. ಹಾಗೆ ನಮ್ಮ ಅರ್ಪಳ್ಳಿಯ ಕಂಚಿಗೆರೆ ಹತ್ರ ಇರ್ತಕ್ಕಂಥ ಒಬ್ರು ಊರವ್ರು ಸಿಕ್ಕಿದ್ರು. ಅವ್ರ ಗ್ಯಾಂಗ್ ಸಾಕಾಗಿತ್ತು. ಅವ್ರ ಜೊತೆಗೆ ಒಂಥರ ಮಸ್ತ್ ಮಜಾ ಮಾಡಿದಾಯ್ತು. ನಮ್ಮ ತುಮಕೂರಲ್ಲಿ ಫ್ಯಾನ್ ಪಾರ್ಕ್ ಹಾಕಿದಾರ ಅಂದ್ರೆ RCB ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಹೋಗಿದ್ವಿ. RCBನ ಗೆಲ್ಸ್ಕೊಂಡಾಗ ಬಂದ್ವಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ಇವತ್ತು RCB ಮತ್ತೆ SRH ನಡುವೆ ಮೊದಲನೆಯ IPL ಮ್ಯಾಚ್ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇತ್ತು. ಈ ಒಂದು ಮ್ಯಾಚ್ ನಮ್ಮ RCB ಅವರು ಟಾಸ್ ವಿನ್ ಆಗಿ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡ್ರು. ಮುಂದೆ ಏನಾಯ್ತು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರೇ ನನ್ನ ಪಬ್ಲಿಕ್ ಟಾಕ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಅಂತ ಹೇಳ್ತಾ ನನ್ನ IPL ರಿವ್ಯೂ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಹಾಗೇನೆ ಈ ಒಂದು ನಮ್ಮ RCB ಅವರು ಟಾಸ್ ವಿನ್ ಆಗಿ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂತಾರೆ. SRH ಅವರು ಬ್ಯಾಟಿಂಗ್ ಬರ್ತಾರೆ. ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಟ್ರಾವಿಸ್ ಹೆಡ್ ಏನೋ ಹೊಡೆದು ದಬಾಕ್ ಬರ್ತಾರ ಅನ್ಕೊಂಡಿದ್ವಿ. ಆದ್ರೆ ಮತ್ತು ಅಭಿಷೇಕ್ ಶರ್ಮಾ ಅವರು ಅವರ ಕಳಪೆ ಫಾರ್ಮ್ ನ ಇಲ್ಲಿ ಮುಂದುವರಿಸಿದ್ರು. ನಾವೇನೋ ನಮ್ಮ ವರ್ಲ್ಡ್ ಕಪ್ ಫೈನಲ್ ಅಲ್ಲಿ 50 ಹೊಡೆದಿದ್ರಲ್ಲ, ಅದೇ ರೀತಿ ಮ್ಯಾಚ್ ಆಡ್ತಾರಂತ ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಆದ್ರೆ ಅದೆಲ್ಲ ಸುಳ್ಳಾಗೋಯ್ತು ಸ್ವಾಮಿ. ಆದ್ರೆ ಇದಕ್ಕೆಲ್ಲ ಕಾರಣ ಏನಂದ್ರೆ ನಮ್ಮ RCB ಬೌಲರ್ ಜೇಕಬ್ ಡಫಿ ಅವರ ಮಾರಕ ಬೌಲಿಂಗ್ ದಾಳಿಯಿಂದ SRH 29 ರನ್ಗಳಿಗೆ ಪ್ರಮುಖವಾದ 3 ವಿಕೆಟ್ ಗಳನ್ನ ಕಳ್ಕೊಂಡು ಸಂಕಷ್ಟ ಸ್ಥಿತಿಯಲ್ಲಿತ್ತು. ಆದ್ರೆ ಈ ಒಂದು ಸಂಕಷ್ಟ ಸ್ಥಿತಿಯನ್ನ ಅರ್ಥ ಮಾಡಿಕೊಂಡ SRH ಕ್ಯಾಪ್ಟನ್ ಇಶಾನ್ ಕಿಶನ್ ಅವರು ಬಂದ್ರು ನೋಡ್ರಿ. ಅವ್ರು ಬಂದ್ಮೇಲೆ ಸ್ಕೋರ್ ಜಿಗಿಜಿಗಿತಾ ಅಂತಂದು ಹೇಳಿ 29 ರನ್ನಿಗೆ 3 ವಿಕೆಟ್ ಹೋಗಿದ್ದು 126 ರನ್ನಿಗೆ 4ನೇ ವಿಕೆಟ್ ಕಳ್ಕೊಂಡಿದ್ದೆ ನೋಡ್ರಿ SRH. ನಾನು ನಮ್ಮ ತುಮಕೂರಲ್ಲಿ IPL ಫ್ಯಾನ್ ಪಾರ್ಕ್ ಮಾಡಿದ್ರೆ ಅಲ್ಲಿ ಹೋಗಿದ್ದೆ. ನಾವು ಮನೆ ಬಿಟ್ಟಾಗ 29 ರನ್ನಿಗೆ 3 ವಿಕೆಟ್. ಅಲ್ಲಿ ಹೋಗಿ ನಮ್ಮ RCB ಫ್ಯಾನ್ಸ್ಗಳನ್ನೆಲ್ಲ ಕೇಳ್ತಾ ಇದ್ದೀನಿ, ಹೇಗೆ ನಮ್ಮ RCB ಗೆಲ್ಲುತ್ತಾ, ನೋಡಿದ್ರೆ ವಿಕೆಟ್ ಹೋಗ್ತಾ ಇಲ್ಲ, ಏನ್ ಆಗ್ಬಹುದು ಅಂತ. ಅಲ್ಲಿ ಬಂದಿರ್ತಕ್ಕಂಥ ಫ್ಯಾನ್ಸ್ ಎಲ್ಲ 200 ರನ್ ಹೊಡಿತಾರೆ, 210 ರನ್ ಹೊಡಿತಾರೆ. ಆದ್ರೆ ನಮ್ಮ RCB 16 ಓವರ್ಗೆ ಹೊಡೆದಾಕ್ಬಿಡ್ತಾರೆ ಕಣ್ರಿ ಅಂತ ಹೇಳೋದ. ನಾನು ಅಲ್ಲ ಬಾಸ್, 16 ಓವರ್ಗೆ ನಮ್ಮ RCB ಅವರು ಚೇಂಜ್ ಮಾಡಾಕ್ ಬಿಡ್ತಾರ ಅಂತ ಕೇಳ್ದೆ. ಅಣ್ಣ ನೀನ್ ನೋಡು, ನಮ್ಮ RCB 16 ಓವರ್ಗೆ ಈಸಿಯಾಗಿ ಹೊಡೆದಾಕ್ಬಿಡ್ತಾರ ಅಂದ್ರು. ನೋಡಿದ್ರೆ ಇವತ್ತು ಹಂಗೆ ಆಯ್ತು ಮ್ಯಾಚು. ಅಂತಿದ್ದು ಇಶಾನ್ ಕಿಶನ್ ಅವರು 38 ಬಾಲ್ಗೆ 80 ರನ್ ಹೊಡೆದು ಅವ್ರು ಮತ್ತೆ ತಮ್ಮ ಫಾರ್ಮ್ ನ ಮುಂದುವರ್ಸ್ಕೊಂಡು ಬಂದ್ರು. ಅವರ ಜೊತೆಗೆ ಅನಿಕೇತ್ ವರ್ಮಾ ಅವರು ಕೂಡ ಒಂದು 43 ರನ್ ಹೊಡೆದ್ಬಿಟ್ಟು ಒಳ್ಳೆ ಜೊತೆ ಆಟ ಬಂತು. ಕೊನೆಗೆ ಅಂತಿಮವಾಗಿ SRH 201 ರನ್ ಹೊಡೆದ್ರು. ನಾನು ಏನಪ್ಪ ಇದು 201 ರನ್ ಹೊಡೆದ್ಬಿಟ್ರು ಅಂತೇಳಿ ಮತ್ತೆ ಒಂದು ರೌಂಡ್ ಹೋದೆ ನಮ್ಮ ತುಮಕೂರಿನ ಫ್ಯಾನ್ ಪಾರ್ಕ್ ಅಲ್ಲಿ. ಸಾರ್ 201 ರನ್ನು ನಮ್ಮವ್ರು ಚೇಂಜ್ ಮಾಡ್ತಾರ ಅಂತ. ಈಜೆ ಚೇಂಜ್ ಮಾಡ್ತಾರೆ ಹೋಗಿ ಸಾರ್, ಅಯ್ಯೋ ಈಜೆ ಚೇಂಜ್ ಮಾಡ್ತಾರೆ ಹೋಗಿ ಸಾರ್ ಅಂತಂತ ಹೇಳಿದ್ರು. ನಿಜವಾಗ್ಲೂ ನಮ್ಮ ತುಮಕೂರಲ್ಲಿ ಫ್ಯಾನ್ ಪಾರ್ಕಿಗೆ ನಾನು ಮ್ಯಾಚ್ ನೋಡಕ್ ಹೋದಾಗೆ ನಾನು SRH ಮ್ಯಾಚ್ ನೋಡಿಲ್ಲ. ಬರೀ ಫ್ಯಾನ್ಸ್ಗಳು ನನ್ ಮೈಕ್ ಇಟ್ಕೊಂಡು ಗಿಂಬಲ್ ಇಟ್ಕೊಂಡು ಹೋದ್ರೆ ಸಾಕು RCB ಇವತ್ತು ಗೆಲ್ಲದೆ RCB ಅಂತಂದೇಳಿ ಪುಟ್ಟ ಮಕ್ಕಳು ಕೂಡ RCB ಅಂತ ಬರ್ಸ್ಕೊಂಡು ಬಂದಿದ್ರು. ನನಗೆ ಇವತ್ತು ನಮ್ಮ ತುಮಕೂರು ಚಿನ್ನಸ್ವಾಮಿ ಸ್ಟೇಡಿಯಂ ಹೇಗೆ ಕಾಣಿಸ್ತಿತ್ತೋ ಅದೇ ರೀತಿ ನಮ್ ತುಮಕೂರು ಕಾಣಿಸ್ತಿತ್ತು ಕಣ್ರಿ. ಅಂತೂ 202 ರನ್ ಟಾರ್ಗೆಟ್ ಕೊಟ್ರು. ನಮ್ಮ RCB ಚೇಜಿಂಗ್ ಗೆ ಬಂದೇ ಬಿಡ್ತು. ನೋಡಿದ್ರೆ ಫಿಲ್ ಸಾಲ್ಟ್ ಅವರು ಮೊದ್ಲಿಗೆ ಔಟ್ ಆಗಿ ಹೋಗ್ಬಿಡದೆ. ಏನಪ್ಪ ಅವರು ಫಿಲ್ ಸಾಲ್ಟ್ ಅವರು ಮತ್ತೆ ವರ್ಲ್ಡ್ ಕಪ್ ಅಲ್ಲಿ ಏನ್ ಕಳಪೆ ಫಾರ್ಮ್ ನ ಹೊಂದಿದ್ರು, ಇಲ್ಲಿನೂ ಕೂಡ ಅದೇ ತರನೇ ಕಳಪೆ ಫಾರ್ಮ್ ಬಂದ್ಬಿಡ್ತಲ್ಲ ಅನ್ಕೊಂಡು ಇದ್ರೆ ನಮ್ಮ
ನಮ್ಮ ನಮ್ಮ ಕನ್ನಡಿಗ ದೇವದತ್ತ ಪಡಿಕ್ಕಲ್ ಅವರು ಹೊಡೆದ್ರು ನೋಡ್ರಿ, 25 ಬಾಲಿಗೆ 61 ರನ್ನು. ನಮ್ಮ ದೇವದತ್ತ ಪಡಿಕ್ಕಲ್ ಹಾಗೆ ನಮ್ಮ ಕಿಂಗ್ ಕೊಹ್ಲಿ ದೇವದತ್ತ ಪಡಿಕ್ಕಲ್ ಒಳ್ಳೆ ಪಾರ್ಟ್ನರ್ಶಿಪ್ ತಗೊಂಬಂದ್ರು. 10 ಓವರ್ ಅಷ್ಟೊತ್ತಿಗೆ ನಮ್ಮ RCB ಅವರು 112 ರನ್ ಹೊಡೆದಿದ್ರು. ಏನ್ ಮಾಡ್ತಾರ, ದೇವದತ್ತ ಪಡಿಕ್ಕಲ್ ಅವರು ಔಟ್ ಆಗೋದ್ರು. ದೇವದತ್ತ ಪಡಿಕ್ಕಲ್ ಔಟ್ ಆದ್ಮೇಲೆ ನಮ್ಮ ಕಿಂಗ್ ಕೊಹ್ಲಿ ಬಾಬಾ ಕೇಳ್ಬೇಕೆ, ಕಿಂಗ್ ಕೊಹ್ಲಿ ಜೊತೆ ನಮ್ಮ ರಜತ್ ಪಟಿದಾರ್ ಅವ್ರು ಏನ್ ಕಡಿಮೆ ಏನ್ರಿ, ಅವರು ಕೂಡ 33 ರನ್ ಹೊಡೆದು ಅವರು ಪೆವಿಲಿಯನ್ಗೆ ಹೋದ್ರು. ಅಷ್ಟೊತ್ತಿಗೆಲ್ಲ ಬಾಲ್ಗಿಂತ ರನ್ನೇ ಕಡಿಮೆ ಆಗ್ಬಿಟ್ಟಿತ್ತು. ಯಾಕಂದ್ರೆ ನಮ್ಮ ಕಿಂಗ್ ಕೊಹ್ಲಿ ಜಗ ಜಿಗಿತ ಅಂತಂದೇಳಿ ಸ್ಕೋರ್ನ, ನಮ್ಮ RCB ಸ್ಕೋರ್ನೆಲ್ಲ ಜಿಗಿತ ಮಾಡಿದ್ರು. ನಮ್ಮ ಕಿಂಗ್ ಕೊಹ್ಲಿ ಕೊನೆಗೂ ಔಟ್ ಆಗ್ದೇನೆ ಉಳ್ಕೊಂಡು 69 ರನ್ ಚಚ್ಚಿದ್ರು ನೋಡ್ರಿ ನಮ್ ಕಿಂಗ್ ಕೊಹ್ಲಿ. ಜಿತೇಶ್ ಶರ್ಮಾ ಅವರು ಡಕೌಟ್ ಆಗೋರು. ಟಿಮ್ ಡೇವಿಡ್ ಮತ್ತೆ ನಮ್ಮ ಕಿಂಗ್ ಕೊಹ್ಲಿ ಅವರು ಸೇರ್ಕೊಂಡು ನಮ್ಮ RCB 16 ಓವರ್ ಒಳಗಡೆ ನಮ್ಮ ತುಮಕೂರಿನ ನಮ್ಮ RCB ಫ್ಯಾನ್ಸ್ಗಳು ಏನ್ ಹೇಳಿದ್ರು 16 ಓವರ್ಗೆ ಈಜಿ ಕೊಡ್ದಾಕ್ತಾರೆ ಸಾರ್ ಅಂತ ಹೇಳಿದ್ರು ನೋಡಿ. ಅದು ಸಾಬೀತಾಗೋಯ್ತು. ನಮ್ಮ ತುಮಕೂರಿನ ನಮ್ಮ ಶಾಂತಿನಗರದ ನಮ್ಮ ಸರ್ ಒಬ್ರು ಭವಿಷ್ಯ ನುಡಿದ್ರು, ಈಜಿಯಾಗಿ ಗೆಲ್ತಾರೆ ಬಿಡಿ ಸಾರ್, ಅವರು 200 ನೋಡಿದ್ದಾರೆ, ಇವರು ಈಜಿಯಾಗಿ 200 ಚೇಂಜ್ ಮಾಡ್ತಾರೆ ಅಂತ ಹೇಳಿದ್ರು. ಹಂಗೆ ಆಗೋಯ್ತು ಕಣ್ರಿ. ನೀವ್ ಯಾರ್ಯಾರಲ್ಲ ಇವತ್ತು RCB ಮ್ಯಾಚ್ ನೋಡಿದಿರಿ, ನಮ್ಮ RCB ಅವರು ಪ್ರತಿಯೊಬ್ರು ಅಷ್ಟೇ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ. ಇವತ್ತು ಪ್ರತಿಯೊಂದು ನಮ್ಮ ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲೂ ಕೂಡ RCB ಮ್ಯಾಚ್ ನ ನೋಡಿರ್ತಾರೆ ಕಣ್ರೆ. ಇದಂತೂ ನಾನು ಸತ್ಯವಾಗ್ಲೂ ಹೇಳ್ತೀನಿ. ನಾನು ನಮ್ಮ ತುಮಕೂರಿನ ಫ್ಯಾನ್ ಪಾರ್ಕ್ ಹೋದಾಗ ಗದಗವ್ರು ಸಿಕ್ಕಿದ್ರು. ಅವರು ಕೂಡ RCB ಅಂತಂದೇಳಿ ಡ್ಯಾನ್ಸ್ ಮಾಡಿಬಿಟ್ರು ಬಿಡಿ. ಹಾಗೆ ನಮ್ಮ ಅರ್ಪಳ್ಳಿಯ ಕಂಚಿಗೆರೆ ಹತ್ರ ಇರ್ತಕ್ಕಂಥ ಒಬ್ರು ಊರವ್ರು ಸಿಕ್ಕಿದ್ರು. ಅವ್ರ ಗ್ಯಾಂಗ್ ಸಾಕಾಗಿತ್ತು. ಅವ್ರ ಜೊತೆಗೆ ಒಂಥರ ಮಸ್ತ್ ಮಜಾ ಮಾಡಿದಾಯ್ತು. ನಮ್ ಕಡೆ ಎಲ್ಲ ಮಳೆ ಇಲ್ಲದ ಬೆಳೆ ಅಂತ ಹೇಳ್ತೀವಿ ಗೊತ್ತಾ, ನೆನ್ಪಿದೆಯಾ ನಿಮ್ಗೆ? ನೀವು ಕ್ರಿಕೆಟ್ ಆಡ್ಬೇಕಾದ್ರೆ ಮಳೆ ಇಲ್ಲದ ಬೆಳೆ ಅಂದ್ರೆ ವೈಡು, ನೋ ಬಾಲು, ಇಲ್ಲಾಂದ್ರೆ ಕೀಪರ್ ಬಿಡೋದು, ಇಲ್ಲಾಂದ್ರೆ ಫೀಲ್ಡಿಂಗ್ ಅಲ್ಲಿ ಮಿಸ್ಫೀಲ್ಡ್ ಮಾಡೋದು, ಇದಕ್ಕೆಲ್ಲ ಮಳೆ ಇಲ್ಲದ ಬೆಳೆ ಅಂತಿದ್ವಿ. ಇಶನ್ ಕಿಶನ್ ಕೀಪಿಂಗ್ ಅಲ್ಲಿ ಮಿಸ್ಫೀಲ್ಡ್ ಮಾಡಿದ್ರು. ನಮ್ಮ ಹುಡುಗರು ಮಳೆ ಇಲ್ಲದ ಬೆಳೆ, ನಮ್ ಕಡೆ ಎಲ್ಲ ಹೇಳ್ತೀವಲ್ಲ ಸಾರ್ ಮಳೆ ಇಲ್ಲದ ಬೆಳೆ ಅಂತ ಹೇಳಿ, ಹಂಗೆ ನೋಡಿ ಮಳೆ ಇಲ್ಲದ ಬೆಳೆ ಬಂತು ಅಂತಂದು ಹೇಳಿದ್ರು. ಸಾಕತ್ತಾಗ ಎಂಜಾಯ್ ಮಾಡಿದ್ವಿ ಇವತ್ತು. ಅಂತೂ ಇನ್ನೇನು ಮ್ಯಾಚ್ ಮುಗಿ ಅಂತಕ್ ಬಂದಿತ್ತು. ಏನ್ 1 ಸೈಡ್ ಮ್ಯಾಚ್ ಆಗೋಯ್ತು ಕಣ್ರಿ. 200 ರನ್ ನಮ್ಮ RCBಗೆ ಏನ್ ಲೆಕ್ಕನೇ ಇಲ್ದಂಗ ಆಗೋಯ್ತು. ಹಾಗಾಗಿ ನಾವು ಎದ್ದು ಬಂದು ಮನೇಲಿ ಮ್ಯಾಚ್ ನೋಡಿದ್ವಿ. ಅಂತ ನಮ್ಮ RCB ಗೆಲ್ಸೇ ಬಿಟ್ವಿ. ಯಾಕಂದ್ರೆ ನಮ್ಮ ತುಮಕೂರಲ್ಲಿ ಫ್ಯಾನ್ ಪಾರ್ಕ್ ಹಾಕಿದಾರ ಅಂದ್ರೆ RCB ಗೆಲ್ಲುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಹೋಗಿದ್ವಿ. RCBನ ಗೆಲ್ಸ್ಕೊಂಡ ಬಂದ್ವಿ. ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಲೈವ್ ವಿಡಿಯೋಸ್ ನೋಡಿದ ನಾವು. ಒಂದು SRH ಮ್ಯಾಚ್ ನಡೀತಾ ಇರ್ಬೇಕಾದ್ರೆ, ಬ್ಯಾಟಿಂಗ್ ಆಡ್ತಾ ಇರ್ಬೇಕಾದ್ರೆ 1 ಗಂಟೆ ಮೇಲೆ ಲೈವ್ ಅಲ್ಲಿ ಇದ್ದೀನಿ. ಸೆಕೆಂಡ್ ನಮ್ಮ RCB ಮ್ಯಾಚ್ ಆಡ್ಬೇಕಾದ್ರೆ ಮತ್ತೆ ಒಂದು ½ an hour ಮೇಲೆ ಲೈವ್ ಅಲ್ಲಿ ಇದ್ದೀನಿ. ನೋಡಿ ವಿಡಿಯೋಸ್ ನೋಡಿ ನಮ್ಮ ತುಮಕೂರಲ್ಲಿ ಎಷ್ಟು ಎಂಜಾಯ್ ಮಾಡಿದ್ರಂತ ನೀವುಗಳನ್ನ ನೋಡಿ ಕಣ್ ತುಂಬ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಅಂತೂ ಇಂತೂ ನಮ್ಮ ಅನನ್ಯ ಬಿರ್ಲಾ ಅವರ ಮಾಲೀಕತ್ವದಲ್ಲಿ ಮೊದಲನೆಯ ಮ್ಯಾಚ್ ಅನ್ನು ಗೆದ್ದ ನಮ್ಮ RCBಗೆ ಜೈ, RCBಗೆ ಜೈ ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ಜೈ RCB, ಜೈ ಕಿಂಗ್ ಕೊಹ್ಲಿ, ಜೈ ಕರ್ನಾಟಕ. ಧನ್ಯವಾದಗಳು.